ನಮಸ್ಕಾರ. ಜೋರಾಗ ಸ್ವಲ್ಪ ಎಲ್ರಿಗೂ ನಮಸ್ಕಾರ. ಇನ್ನೂ ಸ್ವಲ್ಪ ಹೌದು ಕೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಕೇಶವ್ ಆ್ಯಕ್ಚುಲಿ ವರ್ಕ್ ಮಾಡಿದ್ರು ನನ್ನ ಜೊತೆಲಿ. ತುಂಬ ಸಂತೋಷ ಆಗ್ತದೆ. ಇಟ್ಸ್ ಎ ವೆರಿ ಗುಡ್ ಫಿಲಮ್. ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಕಂಟೆಂಟು ತುಂಬ ಸ್ಟ್ರಾಂಗ್ ಇದೆ. ರಿವೀಲ್ ಮಾಡೋದಕ್ಕಿಂತ ಬೆಟರ್ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ನನಗೊಂದೇ ಒಂದು ಫೀಲಿಂಗು, ಈ ಥರ ಒಂದು ಜಂಜಾಟದಲ್ಲಿ ಫಿಲ್ಮ್ ರಿಲೀಸ್ ಮಾಡೋದಕ್ಕಿಂತ ಒಂದು 10 days ಇದೇ ಶೋನ ಮಾಡಿದರೆ ಇನ್ನೂ ಜಾಸ್ತಿ ರೀಚ್ ಆಗ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ದೊಡ್ಡ ದೊಡ್ಡ ಫಿಲ್ಮ್ಸ್ ಬರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಥಿಯೇಟರ್ಸ್ಗಳು ಸಿಕ್ಕಿ ಮತ್ತು ಅದು ಓಡಿಸೋಷ್ಟ್ರೊಳಗೆ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಬಟ್ ಈ ಫಿಲ್ಮ್ ಇನ್ನೊಂದು 10 days ಬಿಫೋರ್ ಇದೇ ಥರ ಒಂದು ಶೋ ಹಾಕಿ ಇದನ್ನು ಇನ್ನೂ ಚೆನ್ನಾಗಿ ರೀಚ್ ಮಾಡಿಸ್ಬೋದಾಗಿತ್ತೇನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಟ್ ಏನೋ ಪ್ರೊಡ್ಯೂಸರ್ಸು ಮತ್ತು ನನ್ನ ಫ್ರೆಂಡು ಕುಬೇಂದ್ರ ಅವರೆಲ್ಲ ಕುಬಿ ಎಲ್ಲ ಬಂದು, ನಾನು ಸೈನೈಡು ಮತ್ತು ಅಟ್ಟಾಸ ಎಲ್ಲ ಫಿಲ್ಮ್ಗೂ ಈಸ್ ಎ ಅಸೋಸಿಯೇಟ್ ಎಡಿಟರ್ ಆ್ಯಂಟೋನಿ ಜೊತೆ. ಬಟ್ ಫಸ್ಟ್ ಎಡಿಟ್ ಅವರೇ ಮಾಡ್ತಾಯಿದ್ದು. ಅವ್ರದ್ದು ಫಿಲ್ಮು ಮತ್ತು ಕೇಶವ್ ನನ್ನ ಜೊತೆ ವರ್ಕ್ ಮಾಡಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಈ ಸಿನಿಮಾ ಹೋಗುತ್ತೆ. ಬಟ್ ಖಂಡಿತವಾಗ್ಲೂ ನೀವುಗಳು ಥಿಯೇಟ್ರಿಗೆ ಬಂದು ನೋಡಿ ಇಮ್ಮಿಡಿಯೇಟಾಗಿ. ಈ ಡಿಸ್ಟರ್ಬ್ ಆಗೋಕ್ಕಿಂತ ಮುಂಚೆ ಬೇರೆ ಫಿಲ್ಮ್ಸ್ ಬಂದು ಸ್ವಲ್ಪ ತೊಂದರೆ ಆಗೋಕ್ಕೆ ಮುಂಚೆ ಫಸ್ಟು ಬಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ. ಆವಾಗಲೇ ವಿಲ್ ಗೆಟ್ ಎ ವೆರಿ ಗುಡ್ ಕಿಕ್ ಅಂತ ಅನಿಸುತ್ತೆ. ಇಟ್ ಹ್ಯಾಸ್ ಗಾಟ್ ಎವ್ರಿ ಎಲಿಮೆಂಟ್. ಒಂದು ಫಿಲಮಲ್ಲಿ ಏನೇನು ಬೇಕೋ ಎಲ್ಲ ಇದೆ ಇದರಲ್ಲಿ. ಕಂಟೆಂಟ್ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೇನೂ ಇರುತ್ತೆ. ಆ ಥರ ಇದೆ. ಯು ವಿಲ್ ಎಂಜಾಯ್ ದ ಫಿಲ್ಮ್. ಪ್ಲೀಸ್ ಕಮ್ ಅಂಡ್ ವಾಚ್ ದ ಫಿಲ್ಮ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಪ್ನಾ ದೀಕ್ಷಿತ್. ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಹೌದು, ಖಂಡಿತವಾಗ್ಲೂ ನಾವು ಎಷ್ಟೇ ಹುಷಾರಾಗಿದ್ರು ನಮ್ಮ ವಸ್ತುಗಳು ಹೇಗೆ ಮಾಯ ಆಗೋಗುತ್ತೆ, ಹೇಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಂದು ಪಾತ್ರನೂ ಅದ್ಭುತವಾಗಿದೆ. ಎಷ್ಟು ನೈಜವಾಗಿ ಅಭಿನಯ ಮಾಡಿದ್ದಾರೆ ಅಂದರೆ ಮುಳುಗಿ ಹೋಗ್ತೀವಿ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ. ನಮ್ಮ ಕನ್ನಡ ಸಿನಿಮಾವನ್ನು ನೋಡಿ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಪ್ರಾಮಿಸಿಂಗ್ ಆಗಿರುವಂಥ ಎಲ್ಲ ಆ್ಯಕ್ಟರ್ಸು ತುಂಬ ಖುಷಿ ಆಯಿತು. ನನ್ನ ಫೇವ್ರೆಟ್ಸ್, ನಾನು ಯಾರ್ಯಾರ ಜೊತೆ ಕೆಲಸ ಮಾಡ್ತೀನಿ ಒಂದಷ್ಟು ಜನ ಈ ಸಿನಿಮಾದಲ್ಲಿದ್ದಾರೆ. ಪ್ರಸನ್ನ ಶೆಟ್ಟಿ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ಯಾ, ಲವ್ ಯು ಮಗನೆ. ದಿಲೀಪ್ ರಾಜ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಅವನು ಸೆಕೆಂಡ್ ಹಾಫಲ್ಲಿ ಬರ್ತಾನೆ. ಆ್ಯಂಡ್ ಅಪೂರ್ವ ಬೇಬಿ, ಯು ಆರ್ ಆಲ್ಸೋ ಡನ್ ಅ ಗುಡ್ ಜಾಬ್. ಒಟ್ಟಾರೆ ಹೇಳೋದಾದರೆ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ದಯಮಾಡಿ ಸಿನಿಮಾ ಥಿಯೇಟರಿಗೆ ಬಂದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಸಿನಿಮಾವನ್ನು ನೋಡಿ ಆನಂದಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಈಗಷ್ಟೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಖಂಡಿತವಾಗ್ಲೂ ಸತ್ಯ ಅದು. ಈಗಿನ ಪ್ರಸ್ತುತ ಜಗತ್ತಿಗಂತೂ ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಏಮಾರಿಸ್ಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿ ತೆಗಿದ್ದಾರೆ. ಆ್ಯಂಡ್ ಈ ಥರದ ಶೈಲಿ ತುಂಬಾ ಕಮ್ಮಿ ಇತ್ತು ಕನ್ನಡದಲ್ಲಿ. ಒಂದು ಆ್ಯಂಥಾಲಜಿನ ಅದ್ಭುತವಾಗಿ ತೋರಿಸಿದ್ದಾರೆ. ಅನ್ಫಾರ್ಚುನೇಟ್ಲಿ ಥಿಯೇಟ್ರಲ್ಲಿ ಓಡಲ್ಲ ಅಂತಾರೆ. ಬಟ್ ಇದು ನನ್ನ ಕಳಕಳಿಯ ಮನವಿ. ಕನ್ನಡಿಗರೆಲ್ಲರೂ ಈ ಥರದಕ್ಕೆ ತುಂಬ ಸಪೋರ್ಟ್ ಮಾಡಿ. ಇದೇ ಮಲಯಾಳಮಲ್ಲಿ ಬಂದರೆ, ಇದೇ ಬಾಂಗ್ಲಲ್ಲಿ ಬಂದರೆ, ಮರಾಠಿಲಿ ಬಂದರೆ, ಹಿಂದಿಲಿ ಬಂದರೆ ಸೂಪರ್ ಡೂಪರ್ ಅಂತೀರ. ಕನ್ನಡದಲ್ಲಿ ಅದ್ಭುತವಾಗಿ ತೆಗೆದಿದ್ದಾರೆ. ಪ್ರತಿಯೊಂದು ಸೀನು 4 ಕತೆ ಬರುತ್ತೆ. 4 ಅದ್ಭುತವಾಗಿದೆ. ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಆ್ಯಕ್ಟ್ರುಗಳಾಗಿರ್ಬೋದು, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗಿ ನೋಡಿ. ಸ್ಪೆಷಲ್ ಆಗಿ ನಮ್ಮ ದಿಲೀಪ್ ರಾಜ್ ಸರ್ ಅಂತೂ ಬೊಂಬಾಡಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ನೋಡಿ. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ದ ಎಂಟೈರ್ ಟೀಮ್. ಎಲ್ಲ ಎಲ್ಲ ಅವಾರ್ಡು ಈ ಸಿನಿಮಾಗೆ ಬರುತ್ತೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಫಸ್ಟ್ ಆಫ್ ಹಿಂಗೆ ಹೋಗುತ್ತೆ ಅಂತ ಗೊತ್ತಾಗಿಲ್ಲ, ಸೆಕೆಂಡ್ ಆಫ್ ಹಿಂಗೆ ಮುಗೀತೆ ಅಂತ ಗೊತ್ತಾಗಿಲ್ಲ. ಸೂಪರ್ ಆಗಿದೆ ಫಿಲಮು. ಆ್ಯಂಡ್ ಕನ್ನಡದಲ್ಲಿ ನಿಜವಾಗ್ಲೂ ಅದ್ಭುತವಾದ ಫಿಲಮು. ಆಮೇಲೆ ಇವ್ರ ಆ್ಯಕ್ಟಿಂಗ್ ಅಂತೂ, ಇವರು ಬೈಕ್ ಓಡಿಸೋ ಸ್ಟೈಲ್ ಅಂತೂ ಸೂಪರ್ ಇಷ್ಟ ಆಯಿತು. ನಿಜವಾಗ್ಲೂ ನಾನು ಇವ್ರನ್ನ ಇವತ್ತೇ ಇಷ್ಟು ಕ್ಲಿಯರಾಗಿ ನೋಡಿ ಸ್ಕ್ರೀನ್ ಮೇಲೆ ಇವತ್ತೇ ನೋಡಿದ್ದು. ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೋಲು ಏನು ಅಂತ ನೀವು ದಯವಿಟ್ಟು ಸಿನಿಮಾದಲ್ಲೇ ಬಂದು ನೋಡಿ. ನಾವು ಅದಕ್ಕೆ ಅಲ್ಲಿ ಇದ್ದವ್ರನ್ನ ಕರೆದಿದ್ದೆ ನಾವು. ಅದ್ಭುತವಾಗಿದೆ. ರೋಲ್ ಅಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೋಡಿ, ಮಿಸ್ ಮಾಡಿ. ಒಂದು ಲೈಫ್ 100 ಸಿನಿಮಾ ನೋಡಿ
ಮಾಡಿದ್ದಾರೆ. ಒಂಥರ ಕಾಮನ್ ಬ್ಯಾಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಧುಸೂದನ್ ಅವ್ರಿಗೆ ದಿಲೀಪ್ ಸರ್ ಅಂತ ಸಮೇತ ನಂತರ ಖುಷಿ ಆಯಿತು. ಕೇಶವಮೂರ್ತಿ ಅವರು ಆಂಥಾಲಜಿ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಜಾನರ್ಸ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಅದೊಂಥರ ಲೈಟ್ ಹಾರ್ಟೆಡ್ ಆಗಿ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಕಾನ್ಸೆಪ್ಟ್ ಒಂಥರ ಟೀನೇಜ್ ಯಂಗ್ ಏಜಿನವ್ರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಸಸ್ಪೆನ್ಸ್ ಇದೆ. ಸೊ ದಿಸ್ ಎಕ್ಸ್ಪೆರಿಮೆಂಟೆಡ್ ಇಟ್ಸ್ ಬ್ಯೂಟಿಫುಲ್ ಸಿನಿಮಾ. ಖುಷಿಯಾಗಿದೆ. ಐ ಥಿಂಕ್ ಬೈ ಲುಕಿಂಗ್ ಎಟ್ ದ ಫೇಸ್ ಇನ್ ಗಂಗಾವತಿ ಕೂಡ ಇಟ್ಸ್ ಫನ್ ಫಿಲ್ಡ್ ನೈಸ್ ಸಿನಿಮಾ ವಿತ್ ರೈಟ್ ಅಮೌಂಟ್ ಆಫ್ ಸಸ್ಪೆನ್ಸ್ ಆ್ಯಂಡ್ ಫನ್ ಥ್ರಿಲ್ಲರ್ ಎಲ್ಲವೂ ಇದೆ. ಐ ಥಿಂಕ್ ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಇವರು ಮಂಗಳ ಎನ್ ಅಂತ ಸಂಚಾರಿ ಥಿಯೇಟ್ರ್ನ ಮುಖ್ಯಸ್ಥೆ. ನಾನಿವತ್ತು ಏನಾದರೂ ಥಿಯೇಟ್ರ್ ಕಲ್ತಿದ್ರೆ ಅದು ಇವರಿಂದ 15 ವರ್ಷಗಳ ಕಾಲ ಇವ್ರ ಗಡಿಲೇ ನಾನು ಕಲಿತಾ ಇರೋದು. ಸೊ ಅವ್ರು ಮಾತಾಡ್ತಾರೆ. ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಈ ಸಿನಿಮಾ ಒಂದು ವಿನೂತನವಾಗಿದೆ. ಒಂದು ಹೊಸ ಕಂಟೆಂಟು, ಹೊಸ ಪ್ರೆಸೆಂಟೇಷನು. ನಿರ್ದೇಶಕರಿಗೆ ಮೊದಲು ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತು ಬಹಳಷ್ಟು ಜನ ಸೆಟ್ ಆಫ್ ಆ್ಯಕ್ಟರ್ಸು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪ್ರಸನ್ನ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ನಂಗೆ ಬಹಳ ಖುಷಿ ಅನ್ನಿಸ್ತು. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಇದು ಹೆಚ್ಚು ದಿವಸ ಓಡಲಿ, ಹೆಚ್ಚು ಜನ ಇದನ್ನು ನೋಡಲಿ ಮತ್ತು ಇಂತಹ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡುವಂತಹ ಒಂದು ಸಾಹಸ ಮಾಡೋಕ್ಕೆ ಧೈರ್ಯ ಎಲ್ಲರಿಗೂ ಬರಲಿ ಅಂತ ಆಶಿಸ ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್. ದಿವಸದ ಮೇಲೆ ಒಂದು ಪ್ರೀಮಿಯರ್ ಶೋ ಬಂದು ಸಿನಿಮಾ ನೋಡ್ತಾ ಇದ್ದೀನಿ. ಆ್ಯಂಡ್ ಒಂದು ಯಾವಾಗಲೂ ಒಂದು ಸ್ವಲ್ಪ ಮುಜುಗರ ಆಗುತ್ತೆ ನನಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಬಟ್ ಇವತ್ತು ಏನೂ ಆಗ್ತಾಯಿಲ್ಲ. ಯಾಕಂದರೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂದರೆ ಎಲ್ಲ ಆ್ಯಕ್ಟರ್ಸೂ ಬಹಳಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಕಥೆಗಳ ಜೋಡಣೆ ಆ್ಯಂಡ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಈ ಥರ ಸಿನಿಮಾ ಬರಬೇಕು, ಈ ಥರ ಸಿನಿಮಾ ಕನ್ನಡದಲ್ಲಿ ಬರಬೇಕು ಅಂತ ಯಾವಾಗಲೂ ಮಾತಾಡ್ತಿರ್ತೀವಿ. ಆ ಥರ ಸಿನಿಮಾ ಬಂದಿದೆ. ಇನ್ನು ನಿಮ್ಮ ಜವಾಬ್ದಾರಿ ಈ ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಈ ಒಂದು ತಂಡನ ಪ್ರೋತ್ಸಾಹಿಸಿ. ಈ ಥರ ತಂಡಗಳನ್ನ ಪ್ರೋತ್ಸಾಹಿಸಿದ್ರೆ ಇನ್ನಷ್ಟು ಇದೇ ಥರ ಸಿನಿಮಾಗಳು, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರೋದಕ್ಕೆ ದಾರಿ ಮಾಡಿಕೊಡ್ತೀವಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ. ಥ್ಯಾಂಕ್ ಯು. ಒಂದೊಳ್ಳೆ ಸಿನಿಮಾ. ಸೊ ಮಿಸ್ ಮಾಡದೆ ನೋಡಿ. ನಿಮ್ಮ ವಸ್ತುಗಳ ಕೈಲಿಟ್ಕೊಂಡೇ ನೋಡಿ. ಇದೊಂದು ಪೋಸ್ಟ್ರು ನೋಡಿ. ದಟ್ ಪೋಸ್ಟಲ್ಲಿ ಜನಗಳು ನಮ್ಮ ಸುತ್ತಮುತ್ತ ಹಿಂಗಿರ್ತಾರೆ ಅಂತ ಹೇಳೋವಂಥ ಒಂದು ಸಿನಿಮಾ ಇದು. ಒಳ್ಳೆಯದಾಗಲಿ. ದಿಲೀಪ್ ರಾಜ್ ಅವ್ರ ಪಾತ್ರ ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ರಿಯಾಲಿಟಿಗೆ ತುಂಬ ಹತ್ತಿರವಾಗಿರುವಂಥ ನಿರಂಜನ್ ಆ ಪಾತ್ರ ನೋಡಿ ತುಂಬ ಥ್ರಿಲ್ ಆಗ್ಬಿಟ್ರು. ಸೊ ಒಳ್ಳೆಯದಾಗಲಿ ಎಂಟರ್ ತಂಡಕ್ಕೆ. ನಿರ್ದೇಶಕರಲ್ಲಿ ಒಂದು ಒಳ್ಳೆ ವಿಷನ್ ಇದೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟರ್ ಟೀಮ್. ವರ್ಷದ ಮೊದಲ ರಿಲೀಸ್ ಇದು. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅಪೂರ್ವ ಇರ್ಬೋದು, ಶಿಲ್ಪ ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ದಿಲೀಪ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದಿಲೀಪ್ ಸರ್ ಪಾತ್ರನ ಇನ್ಸ್ಪಿರೇಷನ್ನ ಅಂತ ಯೋಚನೆ ಮಾಡ್ತಾರೆ. ನಾನು ನಿರಂಜನ್ ಹತ್ರ ಅದೇ ಚರ್ಚೆ ಮಾಡ್ತಾ ಇದ್ದೆ. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಾನು ಕೈ ಭಾಳ ಹುಷಾರು. ಅದಕ್ಕೆ ಗೋಲ್ಡ್ ಹಾಕೊಂಬಲ್ಲ, ಬರಗೈಲಿ ಬರೋದು ಎಲ್ಲ ಬಿಚ್ಚಿಟ್ಬಿಟ್ಟು ಒಂದು ಶರ್ಟು ಒಂದು ಪ್ಯಾಂಟ್ ಹಾಕೊಂಡು ಸಿಂಪಲಾಗಿ ಬರ್ತೀನಿ. ನಾನು ಯಾಮಾರಲ್ಲ ಗುರು, ಬೇರೆಯವ್ರನ್ನ ಯಾಮಾರಿಸ್ತೀನಿ. ನಾನು ಯಾಮಾರೋ ಮಗ ಅಲ್ಲ ಒಂದು. ಆ್ಯಂಡ್ ಅಷ್ಟು ಸುಲಭವಾಗಿ ನಾನು ಯಾಮಾರಲ್ಲ. ತುಂಬ ಹುಷಾರು ನಾನು. ನನ್ನ ವಸ್ತುಗಳಿಗೆ ನಾನೇ ಜವಾಬ್ದಾರಿ. ನಾನು ಯಾವುದೂ ಯಾಮಾರಲ್ಲ. ನೋಡಿ, ಒಂದು ಗೋಲ್ಡ್ ಹಾಕೊಂಬರಲ್ಲ, ಏನೂ ಇಲ್ಲ ನನ್ನ ಹತ್ರ. ಸೊ ಕಳ್ಕೊಳ್ಳೋ ಅಂಥ ಪ್ರಮೇಯ ಬರಲ್ಲ. ಬಟ್ ದಿಸ್ ಪೋಸ್ಟರ್ ಒಂದು ಒಳ್ಳೆಯ ಯುನೀಕ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ. ನನಗೆ ಶಿಲ್ಪ ಪಾತ್ರ ಆ್ಯಂಡ್ ಅಪೂರ್ವ, ದಿಲೀಪ್ ಸರ್ ಪಾತ್ರ ತುಂಬ ಮನ್ಸು ಮುಟ್ಟೋಂಗಿತ್ತು. ಒಳ್ಳೆದಾಗಲಿ ಎಂಟರ್ ಟೀಮ್ಗೆ. ಡೈರೆಕ್ಟ್ರಿಗೆ ಒಂದು ಒಳ್ಳೆ ವಿಷನ್ ಇದೆ. ಅವ್ರ ಶಾರ್ಟ್ಸ್ ತೆಗೆದಿರೋ ರೀತಿ ನನಗೆ ಇಷ್ಟ ಆಯಿತು, ಕೆಲವು ಶಾರ್ಟ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇ ಸಿನಿಮಾ ನೋಡ್ಕೊಂಡ್ಬಂದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಒಂದು ಒಳ್ಳೆ ಪ್ರಯತ್ನ ಇದು. ಒಂದು ಒಳ್ಳೆ ಕಂಟೆಂಟ್. ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾನ ನೋಡಿ. ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಎಸ್ಪೆಷಲಿ ಲಾಸ್ಟಲ್ಲಿ ಶಿಲ್ಪಾ ಮಂಜುನಾಥ್ ಅವತ್ತು ಒಂದು ಒಳ್ಳೆ ಬಿಸ್ಟ್ ಕೊಟ್ಟರು. ಮಧು ಆಗಿರ್ಬೋದು, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ DOP ಹರ್ಷ ಸರ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ ಇದು. ದಯವಿಟ್ಟು ಸಿನಿಮಾ
ಚಿತ್ರಮಂದಿರದಲ್ಲೂ ಚಿತ್ರವಾಗಿದೆ. ಥ್ಯಾಂಕ್ ಯು. ಸಿನಿಮಾ ನೋಡಿ ಈಚೆ ಬಂದೆ, ತುಂಬ ಖುಷಿ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಏನು ಹೇಳ್ಬೇಕು ಅಂತಲೇ ಗೊತ್ತಾ, ತುಂಬ ಖುಷಿ ಆಯಿತು. ಎಷ್ಟೊತ್ತು ನೋಡಿದ್ನು ಆ್ಯಕ್ಚುಲಾಗಿ ನಿದ್ದೆ ಇಲ್ಲದೆ ಬಂದಿದ್ದೆ. ತುಂಬ ಖುಷಿಯಿಂದ ವಾಪಸ್ ಹೋಗಿ ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ಆ್ಯಕ್ಚುಲಿ ನನಗೆ ತುಂಬ ಸಂತೋಷದ ವಿಷಯ ಅಂದರೆ ಕನ್ನಡದಲ್ಲಿ ಹೊಸದಾಗಿ ಸಿನಿಮಾ ಮಾಡ್ತಾರೋ ಈ ಥರ ಸಿನಿಮಾ ಮಾಡ್ತಾ ಇದ್ದಾರೆ. ತುಂಬ ಭರವಸೆ, ತುಂಬ ಹೆಮ್ಮೆ, ತುಂಬ ಏನದು ಮುಂದೆ ಇನ್ನು ನಾಳೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕನ್ನಡ ಸಿನಿಮಾಗಳಿಗೆ ಅಂತ ತುಂಬ ಭರವಸೆ ಸಿಗ್ತದೆ ನನಗೆ. ಸೊ ನಾವುಗಳು ಈ ಥರದ ಪ್ರಯತ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಖುಷಿ. ಏನು ಹೇಳೋದು ಅಂತಲೇ ಗೊತ್ತಿಲ್ಲ. ವೆರಿ ವೆಲ್, ತುಂಬ ಖುಷಿ ಇಂಪೋರ್ಷನ್ಸ್ ಅಲ್ಲಿ Thank you so much. For coming. I should be thanking you. ಥ್ಯಾಂಕ್ಸ್ ಫಾರ್ ನಮಸ್ಕಾರ, ನನ್ನ ಹೆಸರು ರಾಮ್ ಮಂಜುನಾಥ್. ಹಲೋ, ನಾನು ರೋಹಿತ್ ಶ್ರೀನಾಥ್. ನಾವು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಫಿಲಮ್ ಇವಾಗಿಂದ ನೋಡ್ಕೊಂಡ್ಬಂದ್ವಿ. ಶುಕ್ರವಾರ ಶುರುವಾಗಿದ್ದ ಫಿಲಮ್ಮು ತುಂಬ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ರು. ನವೀನ್ ಸಾಗರ್ ಇರ್ಬೋದು, ತುಂಬ ಜನ ಬರಿತಾ ಇದ್ರು. ಕಳೆದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಮರ್ಫಿನ್ ಮಿಸ್ ಮಾಡಿಕೊಂಡ್ರೆ ಅದೇ ಥರ ಈ ಫಿಲಮ್ನ ಮಿಸ್ ಮಾಡ್ಕೋಬೇಡಿ ಅಂತ. ಯಾಕೆಂದರೆ ಒಂದು ಒಳ್ಳೆ ಫಿಲಮ್ ಬಂದಾಗ ನಾವು ಎಷ್ಟೇ ಮೀಡಿಯಾದವ್ರು ಸಹಾಯ ಕೊಡೋದು, ಮೀಡಿಯಾದವ್ರು ಎಷ್ಟೇ ಹಾಕಿದ್ರು ಜನಕ್ಕೆ, ಲಾರ್ಜರ್ ಆಡಿಯನ್ಸ್ಗೆ ತಲುಪಬೇಕು ಫಿಲಮು. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಫಿಲಮ್ ನೋಡಿದಾಗ ಅದನ್ನು ಹಂಚ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗತ್ತೆ. ಎಸ್ಪೆಷಲಿ ಕನ್ನಡಿಗರಿಗೆ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಈ ಸಿನಿಮಾ ನೋಡಿ ಚೆನ್ನಾಗಿದೆ, ಒಂದು ಒಳ್ಳೆ ವಸ್ತುಗಳನ್ನು, ಒಂದು ಒಳ್ಳೆ ಕಥಾವಸ್ತುನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋ ಜವಾಬ್ದಾರಿ ನಮ್ಮದು. ಸೊ ನಾವು ಅದನ್ನು ಮಾಡ್ತೀವಿ. ಈ ಫಿಲಮ್ನ ಈಗ ತಾನೇ ನೋಡ್ಬಿಟ್ಟು ಬಂದ್ವಿ. 3 ಕಥೆಗಳು, ಆ 3 ಎಳೆಗಳು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸಿನಿಮಾ ಗ್ರಾಮರ್ ತುಂಬ ಚೆನ್ನಾಗಿದೆ. ಕೇಶವಮೂರ್ತಿ ಅವರು ತುಂಬ ಚೆನ್ನಾಗಿ ಸಿನಿಮಾ ಹೆಣೆದು ಕೊಟ್ಟಿದ್ದಾರೆ. ಆ್ಯಕ್ಟರ್ಗಳು ಅಷ್ಟೇ ಅಚ್ಚುಕಟ್ಟಾಗಿ ಆ ಕಥೆನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇದು ಒಂದು ಈ ಕಥೆನ ಒಂದು ಮಾನಸಿಕ ಮನಸ್ಥಿತಿ ಹೇಗಿರುತ್ತೆ ಜನಗಳು, ನಾರ್ಮಲ್ ಪೀಪಲ್ ಯಾವ್ಯಾವ ಥರ ಇರ್ತಾರೆ ಅದನ್ನು ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. 3 ಕಥೆಗಳು, ನಾನು ಹೇಳಿದಂಗೆ 3 ಕಥೆಗಳು, 3 ವಿಭಿನ್ನ ಕಥೆಗಳು. ನಿಮಗೆ ಒಂದಕ್ಕೊಂದಕ್ಕೆ ಲಿಂಕು ಅಂತಲ್ಲ, ಒಂದು ಈಚ್ ಸ್ಟೋರಿನ ನೀವು ಅದನ್ನು ಒಂದು ಎಳೆಯಾಗೆ ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯಾವುದೂ ಒಂಥರ ನಮಗೆ ಏನೋ ಒಂಥರ ಎಲ್ಲೋ ಒಂಥರ ಬೋರ್ ಆಯಿತು ಆ ಥರ ಏನೂ ಇಲ್ಲ. ತುಂಬ ಸೀಟ್ ಹೆಂಚಲ್ಲಿ ಕೂತ್ಕೊಂಡು ನೋಡೋವಂಥ ಕಥೆಗಳು ನೋಡಿ. ನೀವು ಕರೆಕ್ಟಾಗಿ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, OTTಗೋಸ್ಕರ ಕಾಯ್ಬೇಡಿ, ಬಂದು ನೋಡಿ, ಸಿನಿಮಾನು ಗೆಲ್ಲಿಸಿ. ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಫಿಲಮ್ನ ನೋಡಿ, ಈ ಫಿಲಮ್ನ ಕೆಲಸ ಜವಾಬ್ದಾರಿ ನಮ್ಮೆಲ್ಲರದ್ದು. ಸಿನಿಮಾ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೆ ಸಿನಿಮಾ. ಎಸ್ಪೆಷಲಿ 3ನೇ ಕಥೆ ಅಂತೂ ತುಂಬ ಸೆನ್ಸಿಬಲ್ ಆಗಿದೆ. ಪ್ರೆಸೆಂಟೇಷನ್, ಮ್ಯೂಸಿಕ್, ಕತೆ ಮತ್ತು ಕತೆ ಹೇಳಿರೋ ರೀತಿ ಎಲ್ಲವೂ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಮತ್ತು ನಮ್ಮ ಕನ್ನಡ ಸಿನಿಮಾ ಅನಿಸ್ತು ಆ್ಯಕ್ಚುಲಿ. ವೆರಿ ನೈಸ್. ಕೇಶವ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಅದ್ಭುತ ಸಿನಿಮಾನ ನೋಡಿದಂಥ ಅನುಭವ. ಮೊದಲನೇದಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಹೇಳಬೇಕು ಅಂತಂದರೆ, ಮೊದಲ ನಿರ್ದೇಶನ ಅಂತ ಅನಿಸಲ್ಲ, ಥ್ಯಾಂಕ್ ಯು ಸರ್. ಟೋಟಲ್ ಪಳಗಿದಿರಿ ಅನ್ನುವಂಥದ್ದು. ಮ್ಯೂಸಿಕಲ್ ಆಗಿರ್ಬೋದು, ಪಾತ್ರನ ಸೃಷ್ಟಿ ಮಾಡೋದ ರೀತಿಯಲ್ಲಾಗಿರ್ಬೋದು, ಅಥವಾ 3 ಕಥೆನ ತಗೊಂಡೋಗಿರೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಚಿಕ್ಕ ಇದು ನಿಮ್ಗಳಿಂದ ನಾವು ಕಲಿಯೋಕ್ಕಿದೆ ಅನ್ನುವಂಥದ್ದು ಮೇಜರಾಗಿ. ಇಂಥ ಸಿನಿಮಾಗಳನ್ನು ನಾವು
ನೋಡಿಲ್ಲ ಅಂತಂದರೆ, ಇಂಥ ಸಿನಿಮಾಗಳನ್ನು ನಾವು ಥಿಯೇಟ್ರ್ ಬಂದು ನೋಡಿಲ್ಲ ಅಂತಂದಾಗ ನಾವು ಇಂಥ ಒಂದು ಒಳ್ಳೆಯ ಪ್ರತಿಭೆಯನ್ನು, ಒಳ್ಳೆಯ ಕಥೆಯನ್ನು ನಾವು ಮುಚ್ಚಿದಂಗೆ ಆಗುತ್ತೆ. ಒಂದು ಕೊರಿಯನ್ ಸಿನಿಮಾನ ನೋಡುವಂಥ ಅನುಭವ ಈ ಸಿನಿಮಾದಿಂದ ಆಯಿತು. ಅದ್ಭುತವಾದ ಪರಿಕಲ್ಪನೆ ಮತ್ತು ಕಲಾವಿದರನ್ನು ಸೃಷ್ಟಿ ಮಾಡಿದಂಥ ರೀತಿ, ಒಬ್ಬ ನಿರ್ದೇಶಕನಾಗಿ ನಾನು ನಿಮ್ಮಿಂದ ಕಲಿತಾ ಇದ್ದೀನಿ. ಖಂಡಿತ, ಯಾಕಂದರೆ ಪ್ರತಿಯೊಂದು ಕಲಿಕೆ ಇಂಪಾರ್ಟೆಂಟು ಅಂತ ದಿನ ನಾವು ಕಲಿಯಕ್ಕಿರ್ತೀವಿ ಅನ್ನುವಂಥದ್ದು ಅದ್ಭುತವಾಗಿ ಮಾಡಿದ್ರಿ ಸರ್. ಒಳ್ಳೆಯದಾಗಲಿ, ಇಂಥ ಸಿನಿಮಾಗಳನ್ನು ಗೆಲ್ಸೋಣ. ಥ್ಯಾಂಕ್ ಯು. ಚಲೋ ಇಷ್ಟ ಜಾಲಿ ಮಾತಾಡಿ ಚೊಲ್ಲೆ ನೀವು ಸೀನಿಯರ್ ಫಸ್ಟ್ ಮಾತಾಡಿ ಬಾಸ್ ಮಾತಾಡಿ ಹೇಳಿ ಜಾಲಿ. ನಾನು ಬರೀ ಜಾಲಿ ಜಾಲಿ ಅಂತೀನಿ ಅಷ್ಟೇ. ಜಾಲಿ ಎಲ್ಲ ಅಪ್ಪಂದು ಹಾಕ್ಬೇಡಿ, ಬಂದಿದ್ದ ಕಡೆ ಎಲ್ಲ ಜಾಲಿ ಜಾಲಿ ಅನ್ಕೊಂಡು ನಾವು ಮಾತಾಡಿ ಲೈನ್ ಕಲ್ತ್ಕೊಂಡ್ಬಿಟ್ಟು ಎಲ್ಲ ಕಡೆ ಜಾಲಿ ಜಾಲಿ ಅಂತ ಹೇಳ್ದು. ಆ ಒಂದು ಡೈಲಾಗೆ ನಮ್ನ ಎಷ್ಟು ದೂರ ಫೇಮಸ್ ಇವ್ರು ಜಾಲಿಯಲ್ಲಿ ಫೇಮಸ್ ಆಗೋರೆ, ಬೇರೆಯವ್ರು ಫೇಮಸ್ ಮಾಡ್ಬೇಕು ತಾನೆ. ಹೇಳ್ಬೋದು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಆ ಥರ ನಾವು ಏನು ಮಾಡೋಕ್ಕಾಗಲ್ಲ. ಅದೇ ಡೈಲಾಗ್ ಇಟ್ಕೊಂಡೆ ಓಡಿಸ್ಬೇಕು ನಾವು ಸ್ವಲ್ಪ ದಿನ. ಸಿನಿಮಾ ನೋಡಿ ಏನಾಯ್ತು, ಸೂಪರ್, ಹೊಸ ಪ್ರಯತ್ನ ಸಖತ್ತಾಗಿ ಮಾಡಿದ್ದಾರೆ. ಖುಷಿಯಾಯಿತು. ಅವ್ರದ್ದು ಇದೇ ಫಸ್ಟ್ ಪಿಕ್ಚರ್ ಅಂದರು, ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಫೈನಲ್ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಸೂಪರ್, ಚಿಂದಿ ಮಾಡಿಬಿಟ್ಟವ್ರೆ. ಅವ್ರು ಒಂದೊಂದು ಫ್ರೇಮು ಅಷ್ಟು ಏನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ಥರ ನಾನು ತಮಿಳಲ್ಲಿ ಒಂದು ಪಿಕ್ಚರ್ ನೋಡಿದೆ, ಕಂಗಳಾಲ್ ಕೈದು ಸೈ ಅಂತ. ಆ ಪಿಕ್ಚರ್ನ ಭಾರತಿರಾಜ ಡೈರೆಕ್ಟರ್ ಅವರು ಮಾಡಿರೋದು. ಆ ಪಿಕ್ಚರು ಅದು ನೋಡ್ದಂಗೆ ಇತ್ತು ಪಿಕ್ಚರು, ಅಷ್ಟು ಸೂಪರಾಗಿ ಮಾಡಿದ್ರು. ಫಸ್ಟ್ ಹಾಫ್ ಮಾತ್ರ ಅದೇ ಥರ ಇತ್ತು, ಏನು ಹೇಳೋಕ್ಕಿಲ್ಲ. ಸೂಪರ್ 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 ಬೊಂಬಾಟಾಗಿತ್ತು. ಜಾಲಿ ಜಾಲಿ ಎಲ್ಲ ಜಾಲಿ. ಮಾತಾಡಿ ಸರ್. ಹಾಯ್. ಅಂದರೆ ಎಲ್ಲ ಸೀನು ತುಂಬ ಫ್ರೆಶ್ ಅನ್ನಿಸ್ತಿತ್ತು, ಅದ್ಭುತವಾಗಿದೆ. ನಾವು ಏನು ಅನ್ಕೊಂತೀವೋ ಅದಿಲ್ಲದೆ ಬೇರೆ ಏನೋ ಆಗ್ತಿತ್ತು. ಅಂದರೆ ಈಗ ಒಂದು ಆಡಿಯನ್ಸ್ ಒಂದು ಗೆಸ್ಸಿಂಗ್ ಇರುತ್ತೆ, ಓ ಇದು ಹಿಂಗಾಗುತ್ತೆ ಅಂತ, ಅದನ್ನು ಬಿಟ್ಟು ಬೇರೆ ಏನೋ ಇತ್ತು. ಆಮೇಲೆ ಎಲ್ಲ ಸೀನು ಫ್ರೆಶ್ ಆಗಿತ್ತು. ತುಂಬ ತುಂಬ ಅದ್ಭುತವಾದ ಮೇಕಿಂಗು, ತುಂಬ ಖುಷಿ ಕೊಡ್ತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. 100% ಈ ಪಿಕ್ಚರ್ಗೆ ನಾನೇ ಜವಾಬ್ದಾರಿ. ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಜಾಲಿ ಜಾಲಿ ಹುಷಾರಾಗಿಲ್ಲ ಅಂದರೆ ನೀವು ವಸ್ತುಗಳೆಲ್ಲ ಖಾಲಿ ಮತ್ತು ನಮ್ಮ ಬ್ರದರ್ಸ್ ಇಬ್ಬರು ಹೇಳ್ದಂಗೆ ಫಿಲಮ್ ಅಲ್ಟಿಮೇಟ್ ಚೆನ್ನಾಗಿದೆ. ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಮತ್ತು ನಮ್ಮ ಇನಾಯತ್ ಬೈಕ್ ಸ್ಟೈಲ್ ನೋಡಿರ್ಬೋದು ನೀವು, ಕೂತ್ಕೊಳ್ಳೋ ಸ್ಟೈಲು, ಆ ಸ್ಟೈಲ್ ಫಸ್ಟ್ ನಾನು ಫಿದಾ ಆಗಿದ್ದೀನಿ. ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರು ಓಡಿಸೋ ಏನು ಎಷ್ಟು ಜನ ಇದ್ದಾರೆ, ಒಂದು 80% ಹಂಗೆ ಓಡಿಸ್ತಾರೆ. ಅದು ಏನು ಓಡಿಸ್ತಾರೋ ಗೊತ್ತಿಲ್ಲ. ಸೊ ಅದನ್ನು ಹಂಗೆ ರಿಯಾಲಿಟಿ ಟ್ರೈನ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಡೈರೆಕ್ಟ್ರಿಗೆ. ಅಗೇನ್ ನಮ್ಮ ಸುದೀಪ್ ಬ್ರದರ್ ಹೇಳ್ದಂಗೆ ನಮ್ಮ ಟೀಮೇ ಗ್ಯಾರಂಟಿ. ಏನೇ ಇದ್ರು ನಾವೇ ಜವಾಬ್ದಾರಿ. ನಾವು ಈ ಮೂವಿ ಗೆಲ್ಲೋದಕ್ಕೆ ನಾವು ಜವಾಬ್ದಾರಿ ಇರ್ತೀವಿ. ಖಂಡಿತ ನೀವೇನು ನಿರೀಕ್ಷೆ ಇಟ್ಕೊಂಡು ಬರ್ತೀರಾ, ಖಂಡಿತ ಈ ಮೂವಿ ನಿಮಗೆ ಫುಲ್ಫಿಲ್ ಮಾಡುತ್ತೆ. 2025 ಒಂದು ಒಳ್ಳೆ ಸ್ಟಾರ್ಟಪ್ಪು ನಮ್ಮ ಕನ್ನಡ ಸಿನಿಮಾಯಿಂದ. ಎಲ್ಲರೂ ಬಂದು ಪ್ರೋತ್ಸಾಹಿಸಿ, ಮತ್ತು ಎಲ್ಲ ಸಿನಿಮಾ ನೋಡಿ, ಮೊದಲು ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಜಾಲಿ ಜಾಲಿ ಎಲ್ಲ ಜಾಲಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೂವಿ ತುಂಬ ಚೆನ್ನಾಗಿದೆ. ಹೊಸದಾಗಿ ಮೂವಿ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ನಾವು ಡೈಲಿ ಲೈಫ್ನಲ್ಲಿ ಎಷ್ಟು ಎಚ್ಚರವಾಗಿದ್ದರೂ ಕಮ್ಮಿ ಅಂತ ಅನಿಸುತ್ತೆ. ಸೊ ವೆರಿ ನೈಸ್. ಅದು ಕಾನ್ಸೆಪ್ಟೇ ತುಂಬ ಚೆನ್ನಾಗಿತ್ತು. ಯಾವ್ಯಾವ ಥರ ಟೈಪ್ಸ್ ಕಳ್ಳತನಗಳಾಗುತ್ತೆ, ಮಿಡಲ್ ಕ್ಲಾಸಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಯಾವ ಥರ ಸ್ಕೆಚ್ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕೇಶವಮೂರ್ತಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಫುಲ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಹೊಸ ವರ್ಷಕ್ಕೆ ಹೊಸ ಥರದ್ದೊಂದು ಕಾನ್ಸೆಪ್ಟನ್ನ ತೊಗೊಂಡು ಬಂದಿದ್ದಕ್ಕೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಫುಲ್ ಎಲ್ಲ ಸಿನಿಮಾಗಳು ಫುಲ್ ಹಬ್ಬ ಆಗ್ತಾ ಇದೆ. ಆ ಹಬ್ಬದ ಒಂದು ಸಂಭ್ರಮಕ್ಕೆ ಇನ್ನೊಂದು ಸಿನಿಮಾ ಸೇರ್ಕೋತು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಫುಲ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ವೆರಿ ಬೆಸ್ಟ್. ಮತ್ತು ಕಾಸ್ಟಿಂಗ್ ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಯಿತು. ಸೊ ಕಾಸ್ಟಿಂಗಲ್ಲೇ ಸಿನಿಮಾ ಮುಕ್ಕಾಲು ಭಾಗ ಗೆದ್ದು ಹೋಗಿದೆ. ಪ್ರತಿ ಕ್ಯಾರೆಕ್ಟ್ರು ಆ ಒಂದು ಪಾತ್ರಕ್ಕೆ ಪ್ರತಿ ಕ್ಯಾರೆಕ್ಟ್ರನ್ನ ಚೂಸ್ ಮಾಡೋದು ಡೈರೆಕ್ಟ್ರ ಆ ಒಂದು ಬ್ರಿಲಿಯನ್ಸ್ನ ತೋರಿಸುತ್ತೆ. ವೆರಿ ನೈಸ್, ವೆರಿ ನೈಸ್ಲಿ ಡನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.
ಅವಾಗಿಂದ ಕಾಯ್ತಿದ್ದೆ ಓಕೆ ಕಮ್ ಓಕೆ ಈ ಫಿಲಮಲ್ಲಿ 3 ಕತೆ ಇದೆ. ಈ ಆಂಥಾಲಜಿ ಮೈ ಫೇವ್ರೆಟ್ ಜಾನರ್. ಅಂದರೆ ಎಲ್ಲ ಕತೆಗೂ ಟೈಮ್ಲೆಸ್ ಆಗಿ ಮಾಡಿದ್ದಾರೆ, ಸೊ ಟೈಮ್ ಗೊತ್ತಾಗಲ್ಲ. ಆ್ಯಂಡ್ ಯಾವ ಕತೆನೂ ನಿಮಗೆ ಬೋರ್ ಅಂತ ಅನ್ಸಲ್ಲ. ಬೋರ್ ಆಗೋ ಟೈಮ್ಗೆ ಕರೆಕ್ಟಾಗಿ ಒಂದು ಲಿಸ್ಟ್ ಇಟ್ಟಿದ್ದಾರೆ. ಸೊ ಎವ್ರಿಥಿಂಗ್, ಮ್ಯೂಸಿಕ್, ಕಾಸ್ಟಿಂಗ್, ಆ್ಯಕ್ಟಿಂಗ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ವಂಡರ್ಫುಲ್ ಪ್ಯಾಕೇಜ್. ಎಲ್ಲರೂ ಈ ಫಿಲಮ್ ನೋಡಬೇಕು. ಫಿಲಮ್ ಇಷ್ಟಪಡೋರು ಈ ಫಿಲಮ್ ನೋಡಬೇಕು. ಕನ್ನಡದವ್ರು ಅಂತಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೂಪರ್, ವೆರಿ ವೆಲ್ ಡನ್. ತುಂಬ ಚೆನ್ನಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೋ ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೆಟ್ರೆ ನೀವು ಅಷ್ಟೇ. ಆಲ್ ಆಫ್ ದೆಮ್, ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ನಮ್ಮ ಸೆಟ್ರಾಗಲಿ ಎಲ್ಲರೂ ಬಂದು ನೋಡಿ. ಐ ವಾಚ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸುಮಾರು ದಿನ ಈ ವರ್ಷದ ಮೊದಲನೇ ಸಿನಿಮಾ ಇದು. ನಾ ಈ ಫಸ್ಟ್ ಪೋಸ್ಟರ್ ನೋಡಿದ್ದೆ, ನಾನು ಫೋನ್ ಚೆಕ್ ಮಾಡ್ಕೊಂಡೆ, ನನ್ನ ಹತ್ರ ಇದೆ. ಸೊ ಇಟ್ಸ್ ಅ ವೆರಿ ನೈಸ್ ಮೂವಿ. 3 ಚಿಕ್ಕ ಚಿಕ್ಕ ಕಥೆಗಳಿದೆ, ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಐ ಲವ್ ದ ಕಾಸ್ಟಿಂಗ್. ಎಲ್ಲರೂ ತುಂಬ ಚೆನ್ನಾಗಿ ಕಾಣುವಂಥ ಆ್ಯಕ್ಟರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬೋರ್ ಆಗಲಿಲ್ಲ ನಿಜವಾಗ್ಲೂ. 1.5 hours 2 hours ತುಂಬ ಚೆನ್ನಾಗಿತ್ತು. ಐ ಥಿಂಕ್ ದೇ ಮೇಡ್ ಇಟ್ ರಿಲಿ ವೆಲ್. ಕಾಸ್ಟಿಂಗಿಂದ ಹಿಡಿದು ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಹ್ಯಾವ್ ಡನ್ ಅ ಗುಡ್ ಜಾಬ್. ಸೊ ತುಂಬ ಇಷ್ಟ ಆಯಿತು. ಬಂದು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಾವು ಮಧು ಅವರ ಪ್ರೀವಿಯಸ್ ಫಿಲ್ಮ್ ಮೇಡ್ ಇನ್ ಬೆಂಗಳೂರು ಟೀಮ್. ಫಸ್ಟ್ಲಿ ವೆರಿ ಹ್ಯಾಪಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸಿನಿಮಾ ಪದೇ ಪದೇ ನೋಡಬೇಕು. ನಾನು ನಾಳೆ ಬೆಳಗ್ಗೆ ತಿರ್ಗಾ ನೋಡ್ತಿದ್ದೀವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಫಿಲ್ಮ್, ಕೇಶವ್ ಮೂರ್ತಿ ಸರ್, ಹೌ ಹಿ ಹಸ್ ಶೋಲ್ಡರ್ಡ್ ದ ಫಿಲ್ಮ್ ಈಸ್ ಅಮೇಝಿಂಗ್. ಏನಂದರೆ ಒಬ್ಬ ಡೈರೆಕ್ಟರ್ಗೆ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಮುಂದುವರಿಸ್ಬೇಕು ಕಥೆನ ಅಂತ ಹೇಳೋದು ತುಂಬ ಇಂಪಾರ್ಟೆಂಟು. ತುಂಬ ಬ್ಯಾಲೆನ್ಸ್ಡ್, ಕಂಟ್ರೋಲ್ ಡೈರೆಕ್ಟರ್ ಸಿಕ್ಕಿದ್ದಾರೆ ನಮಗೆ. ಕೇಶವ್ ಮೂರ್ತಿ ಡೆಬ್ಯೂ ಫಿಲ್ಮ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ವರ್ಷಕ್ಕೆ ಮೊದಲನೇ ಹಿಟ್ಟು ಅಂತ ಡಿಕ್ಲೇರ್ ಮಾಡ್ಬೋದು. ನಿಮ್ಮ ಹೊಸಿಗೆ ನೀವೇ ಅಂತ ಗ್ಯಾರಂಟಿ. ಒಂದು ವಾರ ಚೆನ್ನಾಗಿ ಓಡಿಸಿದ್ರೆ, ಚೆನ್ನಾಗಿ ಜನ ಎಲ್ಲ ಬಂದು ನೋಡಿದ್ರೆ ಈ ಸಿನಿಮಾನ, ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ದ ಫಸ್ಟ್ ಹಿಟ್ ಆಫ್ 2025. ಈ ಥರ ಸಿನಿಮಾಗಳು ಗೆಲ್ಲಬೇಕು. ಕೋವಿಡ್ ಮುಂಚೆಯಿಂದ ಶುರು ಮಾಡಿ ಸಾಕಷ್ಟು ದಿನ ಪರಿಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಬ್ಯೂಟಿಫುಲ್, ಟ್ರೆಂಡಿ, ವೆರಿ ಟ್ರೆಂಡಿ, ತುಂಬ ಟ್ರೆಂಡಿ ಆಗಿದೆ. ಅಟ್ ದ ಸೇಮ್ ಟೈಮ್ ಫುಲ್ ಆಫ್ ವ್ಯಾಲ್ಯೂಸ್, ಭಯಂಕರ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲ 100 ಕೋಟಿ 50 ಕೋಟಿ 100 ಕೋಟಿ ಸಿನಿಮಾ ಮಾಡಬೇಕು ಅಂತ ಇಲ್ಲ. ಈ ಸಣ್ಣ ಸಿನಿಮಾ ಥರ ಮಾಡಿ ಗೆಲ್ಬೋದು. ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳು ಒಂದು 10-15 ಬಂದರೆ ಅವ್ರ ಇಂಡಸ್ಟ್ರಿ ಕ್ಯಾನ್ ಸರ್ವೈವ್ ವಿತ್ ದ ನ್ಯೂ ಹೀರೋಸ್ ಹಿಯರ್. ಸೊ ಸಾಕಷ್ಟು ಒಳ್ಳೆ ಹೊಸ ಪಾತ್ರಗಳಿದ್ದಾರೆ. ಸೊ ಫಸ್ಟ್ ಇನಿಷಿಯಲಿ ಇನಾಯತ್ ಅವರು, ಇನಾಯತ್ ರೋಲ್ ಮಾಡಿರೋರು, ಹಿ ಸೆಟ್ಸ್ ಬ್ಯೂಟಿಫುಲ್ ಟೋನ್ ಫಾರ್ ದ ಫಿಲ್ಮ್. ಆ್ಯಂಡ್ ದೆನ್ ಫಾಲೋಡ್ ಬೈ ಮಧು ಸರ್ ಆ್ಯಂಡ್ ಅಪೂರ್ವ ಮ್ಯಾಮ್. ವಾಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ಬ್ರಿಲಿಯಂಟ್ ಕೆಮಿಸ್ಟ್ರಿ ಆಲ್ಸೋ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಮ್ಯೂಸಿಕ್ ಆಲ್ಸೋ, ಹ್ಯಾಟ್ಸ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್, ಬ್ಯೂಟಿಫುಲ್. ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ಟೋಟ್ಲಿ ಗ್ರಿಪ್ಪಿಂಗ್ ಆಗಿದೆ. ಸೊ ಸಿನಿಮಾ ಹೊರಗಡೆ ಬರುವಾಗ ವಿಲ್ ಆಬ್ವಿಯಸ್ಲಿ ಥಿಂಕ್, ಓಹ್ ಈ ಮೊಬೈಲಲ್ಲಿ ಬಿಡ್ಬೋದಾ, ನಾನು ಲೇಸ್ ಕಟ್ಟಿದ್ದೀನ ಇಲ್ವಾ ಸರಿಗೆ ಅಂತ. ಮೈಕ್ರೋ ಹೌದು, ಎಲ್ಲರೂ ಥಿಂಗ್ ಸರಿಗಿದೆಯಾ ನೋಡ್ಕೊಳ್ಳಿ. ಹೌದು, ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ತಲೆ ಇರೋರ್ಗೂ ಕನೆಕ್ಟ್ ಆಗುತ್ತೆ, ಹೃದಯ ಇರೋರ್ಗೂ ಕನೆಕ್ಟ್ ಆಗುತ್ತೆ, ಮರುಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಎಲ್ಲ ಜ್ಞಾಪಕ ಇಟ್ಕೊಳ್ಳೋರ್ಗೂ ಕನೆಕ್ಟ್ ಆಗುತ್ತೆ. ಇಟ್ ಪ್ಲೇಸ್ ವಿತ್ ಎ ಸೈಕಿ. ಈ ಸಿನಿಮಾ ಎಲ್ಲ ಬಂದು ನೋಡಬೇಕು. ಇಟ್ ವಿಲ್ ಕನೆಕ್ಟ್ ಟು ಎವ್ರಿಬಡಿ. ಮಾಸಸ್ ನೋಡಬೇಕು, ಎಲ್ಲರೂ ನೋಡಬೇಕು. ದಟ್ಸ್ ವೆನ್ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ವಿಲ್ ವಿನ್. ಇದು ಗೆಲ್ಲುತ್ತೆ. ತೆಲುಗು, ತಮಿಳಲ್ಲೂ ಸಾಕಷ್ಟು ಜನ ಬಂದು ಬೇಡಿಕೆ ತೊಗೊಂಡು ಇದನ್ನು ರೀಮೇಕ್ ಮಾಡ್ತಾರೆ ಅಥವಾ ಡಬ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಟು ಹ್ಯಾಪನ್. ಸಂಕ್ರಾಂತಿ ಒಂದು 2 ದಿನ ಸಂಕ್ರಾಂತಿಗೆ. ಸೊ ಎಲ್ಲ ಬಂದು ಚಿತ್ರಮಂದಿರಗಳು ತುಂಬಿಸಿದ್ರೆ, ನಾವೆಲ್ಲ ಕುತ್ಕೊಂಡ್ರೆ ಈ ಸಿನಿಮಾ ಸೂಪರಾಗಿ ಓಡುತ್ತೆ. ಫಸ್ಟ್ ಹಿಟ್ ಆಫ್ ದ ಇಯರ್ ಆಗುತ್ತೆ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು. ಮಧು ಸರ್, ಬೆಸ್ಟ್ ವಿಶಸ್ ಮಧು ಸರ್. ಆ್ಯಂಡ್ ಎಲ್ಲ ಬಂದು ಸಪೋರ್ಟ್ ಮಾಡಬೇಕಿಂತ ಸಿನಿಮಾನ. ಸೊ ಪ್ಲೀಸ್ ಎಲ್ಲರೂ ಬಂದು ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಆ್ಯಂಡ್ ವಿಶಿಂಗ್ ಯು ಆ್ಯಂಡ್ ದ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಚಿತ್ರಣ ಮಾಡ್ತಾ ಇದ್ದೀನಿ. ತುಂಬ
ಯುನೀಕ್ ಆಗಿರುವಂಥ ಒಂದು ನೆರೆಟಿವ್. ತುಂಬ ಹೊಸ ಮುಖಗಳು ಕಾಣುತ್ತೆ, ಬಟ್ ಯಾರು ಎಕ್ಸ್ಪೀರಿಯನ್ಸ್ ಇಲ್ದಿರೋ ಆ್ಯಕ್ಟರ್ ಅಂತ ಅನ್ಸಲ್ಲ. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಟೆಕ್ನಿಕಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು ನನಗೆ. ಇವ್ರ ಪರ್ಫಾರ್ಮೆನ್ಸು ಆಲ್ಸೋ ಆಲ್ ದಿ ಅದರ್ ಆ್ಯಕ್ಟರ್ಸ್ ಅದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ದೊಡ್ಡ ಸಪೋರ್ಟ್. ಐ ಥಿಂಕ್ ಎಲ್ಲರೂ ಅಷ್ಟೇ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಅಗೇನ್ ಡಿರೆಕ್ಟರ್ಗೆ ಕುಡೋಸ್ ಹೇಳಬೇಕು, ಬಿಕಾಸ್ ಟೆಕ್ನಿಕಲ್ ತುಂಬ ಬ್ರಿಲಿಯಂಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಟಾಕಿಂಗ್ ಅಬೌಟ್ DOP, ಫ್ರೇಮ್ಸ್ ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಗೇನ್ ದ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಹೋಗಿದೆ, ಟೆಕ್ನಿಕಲ್ ತುಂಬ ಬ್ರಿಲಿಯಂಟಾಗಿ ವರ್ಕ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ರೀಡ್ ಟು ವಾಚ್. ಕನ್ನಡ ಇಂಡಸ್ಟ್ರಿಗೆ ಇದರದೊಂದು ಎಕ್ಸ್ಪೆರಿಮೆಂಟ್ ಆಗ್ತಿರೋದು ಹೊಸದೇ ಇರ್ಬೋದು ಅಗೇನ್, ಬಟ್ ಸ್ಟಿಲ್ ಇದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಬರೋಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಇದಕ್ಕೊಂದು ಒಳ್ಳೆ ಪ್ರಯತ್ನ ಆಗ್ತಾ ಇದೆ. ಒಂದು ಪ್ರಯತ್ನನ ಬಂದು ನೋಡಿ, ನಿಮ್ಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಐ ಥಿಂಕ್ ವಿಲ್ ಆಲ್ ಲವ್ ಇಟ್. ದಟ್ ಇಸ್ ಆಲ್ ಐ ವುಡ್ ಲೈಕ್ ಟು ಸೇ. ಆ್ಯಂಡ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬ ಚೆನ್ನಾಗಿದೆ ಸಿನಿಮಾ. ಐ ವಿಸ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ದಟ್ಸ್ ಇಟ್. ಪ್ಲೀಸ್ ಕಮ್ ಅಂಡ್ ವಾಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಸಿನಿಮಾ ಥಿಯೇಟ್ರಿಂದ ಆಚೆ ಬಂದ ಕೂಡಲೇ ಈ ಸಿನಿಮಾ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಥಿಯೇಟ್ರಿಂದ ಆಚೆ ಬಂದರೂ ಕೂಡ ಸಿನಿಮಾದಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಇನಾಯತ್ ಆಗಿರ್ಬೋದು, ರೋಹಿತ್ ಆಗಿರ್ಬೋದು, ಆಲ್ಬರ್ಟ್, ಜೆನ್ನಿ ಇವರೆಲ್ಲ ನಮ್ಮ ಕೈ ಹಿಡಿದು ಸಿನಿಮಾ ಒಳಗಡೆ ಇರೋ ಥರ ಅಷ್ಟು ಕಾಡ್ತಾರೆ. ನನಗೆ ತುಂಬ ಇಷ್ಟ ಆಗಿದ್ದು ನಿರ್ದೇಶಕರ ಬರವಣಿಗೆ ಮತ್ತು ಆ ಬರವಣಿಗೆಯನ್ನು ಪಾತ್ರಗಳ ಮೂಲಕ ತೆರೆ ಮೇಲೆ ತಂದಂಥ ಒಂದು ರೀತಿ ಕಾಸ್ಟಿಂಗ್, ಅದ್ಭುತವಾದ ಕಾಸ್ಟಿಂಗ್. ಸೊ ಸಿನಿಮಾ ಎಲ್ಲೂ ಒಂದು ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ. ಸಿನಿಮಾ ಮುಗಿದ್ರೂ ಕೂಡ ಎಲ್ಲೋ ಅಲ್ಲಲ್ಲೇ ಒಂದಿಷ್ಟು ವಿಚಾರಗಳು ನಮ್ಮನ್ನು ಕಾಡುತ್ತೆ, ಒಂದಿಷ್ಟು ಅಪೂರ್ಣತೆಗಳು ನಮ್ಮನ್ನು ಕಾಡುತ್ತೆ. ಖಂಡಿತ ನಿಮ್ಮೆಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದ್ಭುತವಾದ ನಿರ್ದೇಶಕರು ಮತ್ತು ಒಂದು ತಂಡ ಬಂದಿದೆ, ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅ ಬ್ಯೂಟಿಫುಲ್ ಮೂವಿ, ಎಲ್ಲ ಆ್ಯಕ್ಟರ್ಸ್ ಕೂಡ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಲೀಪ್ ಸರ್ ಲುಕ್ಸ್ ಅಮೇಝಿಂಗ್ ಆನ್ ಸ್ಕ್ರೀನ್. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಮಾತೇ ಇಲ್ಲ. ಸೊ ಎಲ್ಲರೂ ಥಿಯೇಟರ್ಗೆ ಬಂದೇ ಮೂವಿನ ನೋಡಿ ಆ್ಯಂಡ್ ಎಲ್ಲ ಆರ್ಟಿಸ್ಟ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಸಂಕ್ರಾಂತಿಗೆ ಒಂದು ಕ್ರಾಂತಿ, ಸ್ಪೆಷಲಿ ಪ್ಯಾಕೇಜ್, ಟೋಟಲ್ ಪ್ಯಾಕೇಜ್ ಇದೆ. ಯಾವ್ಯಾವ ವಸ್ತುಗಳಿಗೆ ನೀವು ಜವಾಬ್ದಾರಿಯಿಂದ ನೋಡ್ಕೋಬೇಕು ಲೈಫಲ್ಲಿ ಅಂತ ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ. ಅದನ್ನ ಗೊತ್ತು ಮಾಡ್ಕೋಬೇಕಂದ್ರೆ ದಯಮಾಡಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಕಾಂಗ್ರ್ಯಾಚುಲೇಷನ್ಸ್ ಟೀಮ್ಗೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ಸ್ಪೆಷಲಿ ಸೆಕೆಂಡ್ ಹಾಫ್ ಮಾತ್ರ ವೆರಿ ಇಂಟ್ರೆಸ್ಟಿಂಗ್. ಡೆಫಿನೆಟ್ಲಿ ಯು ವಿಲ್ ನಾಟ್ ಮಿಸ್. ಇನ್ನೊಂದು ಮುಂಚೆ ಹೇಳೋದು ಮರ್ತೋಗಿತ್ತು ನನಗೆ. ಒಬ್ಬೊಬ್ಬರು ಅವರು ತಮ್ಮ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಒಬ್ಬೊಬ್ಬರು ಆ್ಯಕ್ಟ್ರು ನಾವು ನಾರ್ಮಲ್ ಆಗಿ ಹೊರಗಡೆ ಹೋಗಿ ನೋಡಿದ್ರೆ ಹೆಂಗಿದ್ರು ನಾರ್ಮಲ್ ವ್ಯಕ್ತಿಗಳು ಹೆಂಗಿರ್ತಾರೋ ಹಾಗೆ ಇದೆ ಪೂರ್ತಿ. ಜೀವ ಆಗಿರ್ಬೋದು, ಈ ಎಂಟೈರ್ ಸ್ಟೋರಿ ತೋರಿಸಿರೋದು ನಾರ್ಮಲ್ ಆಗಿದೆ. ಬಸವನ ಗುಡಿ ಇದೆ, ನಮ್ಮ ಬನಶಂಕರಿ ಇದೆ. ಸೊ ನೋಡೋರಿಗೆ ರಿಲೇಟ್ ಮಾಡ್ಕೋಬೋದು. ಈ ಜಾಗ ನಾವು ಇಲ್ಲೋಗಿದ್ವಲ್ಲ ಹಂಗಿದೆಯಲ್ಲ ಅಂತ ನಾವು ರಿಲೇಟ್ ಮಾಡ್ಕೋಬೋದು. ಎವ್ರಿ ಆಸ್ಪೆಕ್ಟ್ ಆಫ್ ದ ಸ್ಟೋರಿ ವಿ ಕ್ಯಾನ್ ರಿಲೇಟ್. ಅಫ್ಕೋರ್ಸ್ ಸರ್ ಹೇಳ್ದಾಗೆ ಸಿನಿಮಾ ನೋಡ್ದಂಗೆ ಆಗಲ್ಲ, ಮುಂದೆ ನಡೀತಾ ಇದೆ ಏನೋ ಅಂತ ಅನ್ಸುತ್ತೆ. ನೀವು ನೋಡಲೇಬೇಕು ಈ ಸಿನಿಮಾ, ಮಿಸ್ ಮಾಡಬೇಡಿ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಈ ವರ್ಷದ ಮೊದಲನೇ ಕನ್ನಡ ಸಿನಿಮಾ, ಬಹಳ ಖುಷಿ ಆಯಿತು. ಮೊದಲನೇದಾಗಿ ಕೇಶವಮೂರ್ತಿ ಅವ್ರಿಗೆ, ಪಿಕ್ಚರ್ ಸ್ಟುಡಿಯೋಗೆ, ಮಹೇಶ್ ಅವ್ರಿಗೆ, ಕುಬೇಂದ್ರನ್ ಅವ್ರಿಗೆ, ಹಾಗೆ ಪ್ರೊಡಕ್ಷನ್ನಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಾ ಪ್ರತಿಯೊಬ್ಬರಿಗೂ, ಆಲ್ ದ ಟೆಕ್ನಿಷಿಯನ್ಸ್, ಆಲ್ ದ ಆ್ಯಕ್ಟರ್ಸ್, ವಂಡರ್ಫುಲ್ ಜಾಬ್, ಆಲ್ ದ ವೆರಿ ಬೆಸ್ಟ್. ಬಹಳ ಖುಷಿ ಆಯ್ತು ಸರ್. ವರ್ಷದ ಮೊದಲನೇ ಕನ್ನಡ ಸಿನಿಮಾ, ತುಂಬ ಖುಷಿಯಿಂದ ವಾಪಸ್ ಆಯ್ತು ಹೋಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಹೊಸ ಸ್ಟಾರ್ಟ್, ಒಳ್ಳೆ ಸ್ಟಾರ್ಟ್. ಆ್ಯಂಡ್ ದಿಲೀಪ್ ಸರ್ ಅಂದರೆ ನಾನು ಪರಿಚಯ ಆದಾಗಲೇ ಹೇಳ್ತಿದ್ದೆ, ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ ಫಸ್ಟ್ ಹೋಗಿ ಮಾತಾಡಿಸಿದ್ದು. ಟುಡೇ ವಿ ಆರ್ ಮೋರ್ ದೆನ್ ಅ ಫ್ಯಾಮಿಲಿ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರಿಗೆ, ತುಂಬ ಅದ್ಭುತವಾದ ನಟ ಸರ್, ನೀವು ಸಿನಿಮಾ ಪರದಲ್ಲಿ ಜಾಸ್ತಿ ಕಾಣಿಸ್ಕೋಬೇಕು ಅವಾಗ. ಸೊ ಐ ಥಿಂಕ್ ಫಸ್ಟ್ ಸಿನಿಮಾ ಅವ್ರು ನನಗೆ ಕರೆದಿದ್ದು, ನಾನು ಬಂದು ನೋಡಿದ್ದು ಜೊತೆಲಿ ಮೆಸ್ಮರೈಸ್. ನಿಮ್ಮ ಕ್ಯಾರೆಕ್ಟರ್ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಸಾಕಷ್ಟು ಕಲ್ತ್ವಿ ಹಾಗೇ ನಿಮ್ಮೆಲ್ಲ ಸ್ಕ್ರೀನ್ ಮೇಲೆ ನೋಡಿ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಬಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಹೇಳ್ದಂಗೆ ಅವರು ರಕ್ಷ ಅವ್ರು ಹೇಳ್ದಾಗೆ ವರ್ಷದ ಮೊದಲನೇ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಓಪನಿಂಗ್ ಆಗಿದೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ಫ್ಯಾನ್ ಬಾಯ್ ಮೊದಲೇ ದಿಲೀಪ್ ಸರ್ಗೆ. ಸೊ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ನಿಜವಾಗ್ಲೂ ನಾನೇ ಕಾಯ್ತಾ ಇದ್ದೆ.
ಸೊ ಹಾಗಾಗಿ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರನ್ನ ಇನ್ನೂ ಹೆಚ್ಚಾಗಿ ನೋಡ್ಬೇಕಂತ ಖಂಡಿತ ಆಸೆ ಇದೆ ಸರ್. ಇಲ್ಲಿಂದ ಸ್ಟಾರ್ಟ್ ಆಗಲಿ ಸರ್, ಸೆಕೆಂಡ್ ಥರ್ಡ್ ಇನ್ನಿಂಗ್ಸ್ ಏನೋ ಯಾವುದೋ ಇನ್ನಿಂಗ್ಸು. ಸೊ ಹೌದು. ಆ್ಯಂಡ್ ಮೂವಿಲಿ ಎಲ್ಲ ಕ್ಯಾರೆಕ್ಟರ್ಸ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟರು, ಹಾಗೆ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಟೀಮ್. ಆ್ಯಂಡ್ ಇಲ್ಲಿಂದ ನಮ್ಮ ಕನ್ನಡ ಸಿನಿಮಾಗೆ ಈ ವರ್ಷ ಒಳ್ಳೆ ಓಪನಿಂಗ್ ಆಗಿದೆ. ಈ ವರ್ಷ ಪೂರ್ತಿ ಚೆನ್ನಾಗಿರಲಿ. ಖಂಡಿತ ನೀವೆಲ್ಲರೂ ಬಂದು ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. 4 ಕಥೆಗಳು ಬರುತ್ತೆ ಇದರಲ್ಲಿ. ನನಗೆ 3 ಲೈನ್ ಬರುತ್ತೆ ಕತೆ. ನನಗೆ ಅದರಲ್ಲಿ ಅಪೂರ್ವ ಮತ್ತು ಮಧುಸೂದನ್ ಅವ್ರದ್ದು ಕೆಮಿಸ್ಟ್ರಿ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಇಡೀ ಕುಟುಂಬ ಕೂತ್ಕೊಂಡು ನೋಡೋವಂಥ ಸಿನಿಮಾ ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ತುಂಬ ಡಿಫ್ರೆಂಟಾಗಿ ಟ್ರೀಟ್ ಮಾಡಿದ್ದಾರೆ ಅವರು ಕತೆ ತೋರಿಸೋದನ್ನು. ಸಂಕ್ರಾಂತಿ ಹಬ್ಬ ಇದೆ, ರಜಾ ಇದೆ, ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಕನ್ನಡದಲ್ಲಿ ಭಾಳ ಒಂದು ಚೆನ್ನಾಗಿರುವಂಥ ಪ್ರಯೋಗ, ಆದರೆ ಭಾಳ ಎಂಟರ್ಟೈನಿಂಗಾಗಿ ಕೂಡ ಇದೆ. ಇಟ್ಸ್ ನಾಟ್ ಸಮ್ ಫೆಸ್ಟಿವಲ್ ಥರದ್ದೇನಲ್ಲ, ತುಂಬ ಎಂಟರ್ಟೈನಿಂಗ್ ಆಗಿದೆ, ಕಮರ್ಷಿಯಲ್ ಆಗೂ ಇದೆ. ಬನ್ನಿ ಸಿನಿಮಾ ನೋಡಿ, ಕನ್ನಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದಾರರು ಎಲ್ಲಿಂದ ಶುರು ಮಾಡೋದು? ಬಿಕಾಸ್ ಫಸ್ಟ್ಲಿ ನನಗೆ ಈ ಸಿನಿಮಾನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಏನು ಅಂದರೆ ಬರವಣಿಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೇಶವ ಮೂರ್ತಿ ಸರು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಆ ಟೆಕ್ನಿಕಲ್ ತಂಡ ಏನಿದೆ, ಹರ್ಷ ಅವರಾಗಿರ್ಬೋದು, ಜೊತೆಗೆ ಆ ಮ್ಯೂಸಿಕ್ ಆಗಿರ್ಬೋದು, ಇಟ್ಸ್ ಅಮೇಝಿಂಗ್. ಪ್ರಸಾದ್ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲನೂ ಕೈಗೂಡಿ ಹೆಂಗೆ ಬಂದಿದೆ ಅಂದರೆ ನಮಗೊಂಥರ ಹೊಸ ಫೀಲಿಂಗ್ ಇದೆ. ಆಮೇಲೆ ನನಗೆ ಸಿನಿಮಾ ನೋಡಿದಾಗ ಪರ್ಸ್ನಲಾಗಿ ಏನು ಅನಿಸ್ತಿತ್ತು ಅಂದರೆ, ನಮಗೆ ಚಿಕ್ಕವರಿದ್ದಾಗ ಅಥವಾ ನಮ್ಮಲ್ಲಿ ಎಲ್ಲನೂ ಒಂದು ಆಸೆ ಇರುತ್ತೆ, ಹಿಂಗೆ ಮಾಡಿದರೆ ಹೆಂಗಿರುತ್ತೆ. ಇವಾಗ ಯಾರ್ದೋ ಮದುವೆನಲ್ಲಿ ಕದ್ದು ಊಟ ಮಾಡಬೇಕು ಅಂತಿರುತ್ತೆ, ಆದರೆ ಇಲ್ಲ ಅದನ್ನು ಬೇರೆ ಲೆವೆಲಲ್ಲೇ ತೊಗೊಂಡು ಹೋಗಿದ್ದಾರೆ. ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಪ್ರತಿಯೊಂದು ಪಾತ್ರ ಕಾಸ್ಟ್ ಮಾಡಿರೋದು ಆ್ಯಂಡ್ ಅವರು ಪರ್ಫಾರ್ಮ್ ಮಾಡಿರೋದು. ದಿಲೀಪ್ ರಾಜ್ ಸರ್ ನಾನು ಹೇಳಲೇಬೇಕು, ನಾನು ಅವ್ರ ದೊಡ್ಡ ಅಭಿಮಾನಿ. ಸ್ಕ್ರೀನ್ ಮೇಲೆ ಸಖತ್ತಾಗಿ ಕಾಣಿಸ್ತಾರೆ, ಅಷ್ಟೇ ಚೆನ್ನಾಗಿ ನಟನೆ ಮಾಡ್ತಾರೆ. ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾನಲ್ಲಿ ನೋಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಆ್ಯಂಡ್ ಶಿಲ್ಪ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪೂರ್ವ ಅವರಾಗಿರ್ಬೋದು, ಪ್ರಸನ್ನ ಶೆಟ್ಟಿ ಆಗಿರ್ಬೋದು, ಆ್ಯಂಡ್ ಮಧುಸೂದನ್ ಅವರು. ಈ ಲುಕ್ಸ್ ನಾನು ಏನು ಹೇಳಿದ್ರು ಕೂಡ ಸ್ವಲ್ಪ ಬಯಾಸ್ಡು ಪರ್ಸ್ನಲ್ಲು ಅನಿಸ್ಬೋದು. ಬಟ್ ಐ ಆಮ್ ಹಿಸ್ ಫಸ್ಟ್ ಫ್ಯಾನ್, ಫಸ್ಟ್ ಕ್ರಿಟಿಕ್. ಆ್ಯಂಡ್ ಒಂದು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಎಸ್ಪೆಷಲಿ ಅವ್ರ ಕಥೆನ ನಂಗೆ ಸಿಕ್ಕಾಪಟ್ಟೆ ಮಜಾ ಬಂತು. ಅಂದರೆ ನಾನು ಹೇಳ್ದಂಗೆ ನಂದೆಲ್ಲ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಒಂಥರ ಇನ್ನರ್ ಕ್ರೇವಿಂಗ್ಸ್ಗೆಲ್ಲ ನಂಗೊಂಥರ ನೆಮ್ಮದಿ ಸಿಕ್ಕಂಗೆ ಆಗ್ತಾಯಿತ್ತು. ಸೊ ಸಿಕ್ಕಾಪಟ್ಟೆ ಮಜಾ ಬಂತು. ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ದೀವಿ, ಬಟ್ ಅಲ್ಲಿ ನೋಡಿದಾಗ ಏನೋ ಬೇರೆ ಆಸೆ ಆಯಿತು. ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಆ್ಯಂಡ್ ಪ್ರಸನ್ನ ಶೆಟ್ಟಿ ಅವರು ಆ ಪಾತ್ರದಲ್ಲಿ ಮುಳುಗಿ ಅದನ್ನು ಎಷ್ಟು ಚೆನ್ನಾಗಿ ಮ್ಯಾನರಿಸಮ್ ಡೆವಲಪ್ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಸಿನಿಮಾ ಒಂದು ಏನಂತಾರೆ ಹೊಸ ರೀತಿ, ಒಂದು ಫ್ರೆಶ್ ಅನಿಸುತ್ತೆ ಈ ಸಿನಿಮಾ. ಹಾಗಾಗಿ ಎಲ್ಲರೂ ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. OTT ಬರುತ್ತೆ, ಅಲ್ಲಿ ನೋಡೋಣ, ಅಲ್ಲೂ ನೋಡಿ 10 ಸತಿ. ಬಟ್ ಅದಕ್ಕೆ ಮುಂಚೆ ಥಿಯೇಟ್ರಲ್ಲಿ ಅಟ್ಲೀಸ್ಟ್ 1 ಸತಿ ಇಡೀ ಫ್ಯಾಮಿಲಿ ಜೊತೆ ಬಂದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ನೋಡಲೇಬೇಕು ಅಂತ ಕೇಳ್ಕೊತೀನಿ. ತಂಡಕ್ಕೆ ಆಲ್ ದ ವೆರಿ 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 ಬೆಸ್ಟ್. ಸೂಪರ್ ಆಗಿದೆ. ಹರಿ ಎಲ್ಲರೂ ಮಾತಾಡ್ಬೇಕಾ? ಓಕೆ ಸರ್, ಹೇಳಿ. ನೀವು ಮಾತಾಡ್ಬೇಕಾ? ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಮೊನ್ನೆ ಅಷ್ಟೇ ಒಂದ್ಸಲ ಹೇಳಿದ್ದೆ, ಅದನ್ನೇ ರಿಪೀಟ್ ಮಾಡ್ತೀನಿ. ಯಾವುದೇ ಕಲಾಕೃತಿ ಆದರೂ ಅದು ಕಲಾಭಿಮಾನಿಗಳು ನೋಡಿದಾಗಲಷ್ಟೇ ಕಂಪ್ಲೀಟ್ ಆಗೋದು. ಅಲ್ಲಿ ತನಕ ಅದು ಮೇಕಿಂಗ್ ಪ್ರೋಸೆಸ್ಸಲ್ಲೇ ಇರುತ್ತೆ. ಇವತ್ತು ಆ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವನೆ ಇದೆ. ಎಲ್ಲರದು ಅಪ್ರಿಸಿಯೇಷನ್ ಕೇಳಿ ಓವರ್ವೆಲ್ಮಿಂಗ್ ಇಡೀ ಟೀಮ್. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾ ಇದೆ. ಅಂದರೆ ಈ ಥರದೊಂದು ರೆಸ್ಪಾನ್ಸು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಎಕ್ಸ್ಪೆಕ್ಟೇಷನ್ ಮೀರಿದಾಗ ಅದು ನಮಗೆ ಸರ್ಪ್ರೈಸ್ ಆಗುತ್ತಲ್ಲ, ಆ ಥರದೊಂದು ಸರ್ಪ್ರೈಸ್ ಫ್ಯಾಕ್ಟರ್ ಇದೆ. ಆ್ಯಂಡ್ 3 ಕಥೆಗೆ 3 ಥರದ ಬೇರೆ ಬೇರೆ ಥರದ ಒಂದು ರಿವ್ಯೂಸ್ ಇದೆ, ಬೇರೆ ಬೇರೆ ಥರದ ಅಪ್ರಿಸಿಯೇಷನ್ ಇದೆ. ಅದು ಟೆಕ್ನಿಕಲಿ ಕೇಶವ್ಗೆ ಸೇರಿರ್ಬೋದು, ಅಥವಾ ಕೇಶವ್ ಅವ್ರ ಟೀಮಿಗೆ ಸೇರಿರ್ಬೋದು, ಅಥವಾ ನಮಗೆ ಆರ್ಟಿಸ್ಟ್ಗಳಿಗಿರ್ಬೋದು. ಸೊ ಎಲ್ಲರಿಗೂ ನಮ್ಮದೇ ಶೇರ್ಗಳು ಸಿಗ್ತಾ ಹೋಗ್ತಾ ಇದೆ. ಆ್ಯಂಡ್ ಎಲ್ಲರೂ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ನೀವುಗಳು ನಮಗೆ ಕೊಟ್ಟಿರುವಂಥ ರಿವ್ಯೂಸ್ ಆಗಲಿ, ನಮ್ಗೆ ಕೊಟ್ಟಿರುವಂಥ ಅಪ್ರಿಸಿಯೇಷನ್ ಆಗಲಿ, ಸಿನಿಮಾ ಬಗ್ಗೆ ಮಾತಾಡಿರೋದಾಗಲಿ ಭಾಳ ಖುಷಿ ಇದೆ.
ಇದೇ ಥರ ಇನ್ನಷ್ಟು ಜನ ಕನ್ನಡದ ಜನತೆ ಎಲ್ಲರೂ ಮಾತಾಡಬೇಕು ಅನ್ನೋದು ನಮ್ಮ ಆಸೆ. ಸೊ ದಯವಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಥಿಯೇಟರ್ಗೆ ಬಂದು ಖಂಡಿತವಾಗ್ಲೂ ನಮ್ಮ ಸಿನಿಮಾನ ನೀವು ನೋಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಹತ್ರ ನಾನು ಒಂದೇ ಲೈನಲ್ಲಿ ಮುಗಿಸ್ತೀನಿ. ಸೊ ದೆರ್ ಇಸ್ ಅ ಸೇಯಿಂಗ್, ದ ಪೇಂಟರ್ ಹ್ಯಾಸ್ ಪೇಂಟೆಡ್ ದ ಆರ್ಟ್ ಅಂತ. ಸೊ ಕೇಶವ್ ಅವರು ಒಳ್ಳೆ ಆರ್ಟ್ನ ಪೇಂಟ್ ಮಾಡಿದ್ದಾರೆ. ಸೊ ನೀವು ಅಡ್ಮೈರ್ ಮಾಡೋದೊಂದೇ ಬಾಕಿ ಇರೋದು. ಒಂದು ಒಳ್ಳೆ ಪ್ರಯತ್ನ ಕನ್ನಡದಿಂದ. ಸೊ ನೀವು ಅದನ್ನು ಪುಷ್ ಮಾಡಿದ್ರೇ ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಕಲಾವಿದರು ಎಲ್ಲರೂ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲ್ ದ ಯು ಗೈಸ್. ಫಸ್ಟ್ ಆಫ್ ಆಲ್ ಯಾರ್ಯಾರು ಬಂದಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಂದು ನಮ್ಮ ಸಿನಿಮಾನ ಇಷ್ಟು ಇಷ್ಟಪಟ್ಟು ನಮ್ಮನ್ನೆಲ್ಲ ಹೊಗಳಿ ಹೋದಾಗ ಮೈ ಹಾರ್ಟ್ ಇಸ್ ಫುಲ್. ಸೊ ಏನಿಲ್ಲ, ಯಾವಾಗಲೂ ಇತ್ತು ಹಬ್ಬಗಳಿಗೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಮಾಡಬೇಕು ಅಂತ. ಸೊ ಇವತ್ತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ನಮ್ಮ ಸಿನಿಮಾ ಮೂಲಕ ಆ ಒಂದು ಆಸೆ ಈಡೇರಿದ್ದು ತುಂಬ ಖುಷಿ. ಸೊ ಈಗ ಸಿನಿಮಾ ಸಾಕಷ್ಟು ಥಿಯೇಟ್ರ್ಗಳಲ್ಲಿ ನೀವು ನೋಡಿ ತುಂಬ ಮೆಚ್ಚುಗೆ ತೋರಿಸ್ತಾ ಇದ್ದೀರಾ. ಹೀಗೆ ಇನ್ನು ಮುಂದುವರಿಸಿದ್ರೆ ಐ ಥಿಂಕ್ ಈ ಹಬ್ಬ ನಿಮ್ಮ ಜೊತೆ ನಾವು ತುಂಬ ಖುಷಿಯಾಗಿ ಆಚರಿಸ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ಗೆ. ಇನ್ನು ಮುಂದೆನೂ ಹೀಗೆ ಇರಲಿ. ಧನ್ಯವಾದ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್. ಯಾಕಂದರೆ ನಾವು ಥಿಯೇಟ್ರಲ್ಲೆಲ್ಲ ನೋಡ್ತಾ ಇದ್ವಿ, ಎಲ್ಲರೂ ಅಲ್ಲೇ ರಿವ್ಯೂ ಕೊಡ್ತಾಯಿದ್ರು. ಅದಲ್ಲದೆ ಈ ಸಿನಿಮಾದಲ್ಲಿ ಸ್ಪೆಷಾಲಿಸ್ಟಿ ಅಂತಂದರೆ ನರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನು ನೀವು ಅಲ್ಲಿ OTTಲಿ ಅಲ್ಲಿ ಇಲ್ಲಿ ನೋಡೋದಕ್ಕಿಂತ ಸಿನಿಮಾ ಥಿಯೇಟ್ರಿಗೆ ಬಂದು ಆ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಇವಾಗ ಏನು ನೀವು ಆ ಪ್ರೀತಿ ತೋರಿಸ್ತೀರಲ್ವ, ಅದರಿಂದ ನಮ್ಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಒಂದು ಉತ್ತೇಜನ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಹಬ್ಬ ಬರ್ತಾ ಇದೆ, ಹಬ್ಬದಲ್ಲಿ ರಜದಲ್ಲಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸ್ಲೇಬೇಕು ನೀವು. ಇವತ್ತು ಬಂದು ಸಿನಿಮಾ ನೋಡಿದವರಿಗೆ ಮತ್ತು ಇಲ್ಲಿವರೆಗೂ ಸಿನಿಮಾ ನೋಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಮ್ಮ ಕೆಲಸ ಸಿನಿಮಾ ಮಾಡೋದಾಗಿತ್ತು. ಅದಾದಮೇಲೆ ಪ್ರೆಸ್ ಅವ್ರದ್ದು, ಮಾಧ್ಯಮದವ್ರದ್ದು ಬಂದ್ಬಿಟ್ಟು ಅದರದ್ದು ರಿವ್ಯೂಸ್ನ ಬರೆದು ಜನರಿಗೆ ತಲುಪಿಸೋದಾಗಿತ್ತು. ಇವೆರಡೂ ಕೆಲಸ ಆಗಿದೆ. ಮುಂದೆ ಉಳ್ಕೊಂಡಿರೋದು ಜನರು ಅದನ್ನು ನೋಡೋದು. ಕನ್ನಡದ ಜನತೆ ನೋಡಿ ಮೆಚ್ಕೊಂಡು ಇಷ್ಟಪಟ್ಟು ಅದನ್ನು ಮೀರಿ ಹೆಮ್ಮೆ ಪಡೋವಂಥ ಸಿನಿಮಾನ ಮಾಡಿದ್ದೀವಿ ಅನ್ನೋದು ನಮ್ಮ ಗಾಢವಾದ ನಂಬಿಕೆ. ಅದು ಸತ್ಯ ಆಗತ್ತೆ. ಸತ್ಯ ಆಗೋದಕ್ಕೆ ನೀವೆಲ್ಲರೂ ಮೊದಲು ಸಿನಿಮಾ ಬಂದು ನೋಡಬೇಕು. ದಯವಿಟ್ಟು ನೋಡಿ, ನಿಮ್ಗೆ ಇಷ್ಟ ಆಗತ್ತೆ ಅನ್ನೋದು ನಮ್ಮ ನಂಬಿಕೆ. ಪ್ಲೀಸ್ ಡೂ ವಾಚ್ ದ ಮೂವಿ. ಥ್ಯಾಂಕ್ ಯು. ನಂದು ಒಂದೇ ಲಾಸ್ಟ್ ಲೈನ್, ಇವರೆಲ್ಲ ಹೇಳಿರೋದು ಡಿಟ್ಟೋ ಕಾಪಿ ಪೇಸ್ಟ್. ಇನ್ನೊಂದೇನು ಅಂದರೆ ನಮ್ಮ ಸಿನಿಮಾ ಇವಾಗ ನಿಮ್ಮೆಲ್ಲರ ಜವಾಬ್ದಾರಿ. ಈಗ ನಮ್ಮ ಸಿನಿಮಾಗೆಲ್ಲರೂ ನೀವು ಜವಾಬ್ದಾರರು. ದಯವಿಟ್ಟು ಬನ್ನಿ, ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ. ಆಲ್ರೆಡಿ ಇವತ್ತಿಗೆ ಫುಟ್ಫಾಲ್ ಸಿಕ್ಕಾಪಟ್ಟೆ ಜಾಸ್ತಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ತುಂಬ ಓವರ್ವೆಲ್ಮಿಂಗ್ ಆಗಿದೆ. ನೀವೆಲ್ಲರೂ ತುಂಬ ಸ್ಮಾರ್ಟ್ ಇದ್ದೀರಾ ಆ್ಯಸ್ ಆಡಿಯನ್ಸಸ್, ಆ್ಯಂಡ್ ಯು ನೋ ವಿಚ್ ಫಿಲ್ಮ್ ಇಸ್ ಗುಡ್, ವಿಚ್ ಇಸ್ ನಾಟ್. ಪ್ಲೀಸ್ ಚೆನ್ನಾಗಿರೋ ಸಿನಿಮಾನ ಬೆಳೆಸಿ. ವಿ ಆಲ್ ಹ್ಯಾವ್ ಪುಟ್ ಇನ್ ಅವರ್ ಎಫರ್ಟ್ಸ್. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹೇಳೋದು ಒಂದಾರಿ, ಫಸ್ಟ್ನೇ ಸ್ಟೋರಿ ಚೆನ್ನಾಗಿತ್ತು, ಮೂರನೇ ಸ್ಟೋರಿ ಚೆನ್ನಾಗಿತ್ತು ಅಂತ ಅದನ್ನ ಹೇಳಕಚ್ಚಾರ. ಯಾರೂ ಅದು ಇಷ್ಟ ಆಗಲಿ ಇದು ಇಷ್ಟ ಇಲ್ಲ ಅಂತಲ್ಲ, ಯಾರು ತುಂಬ ಚೆನ್ನಾಗತ್ತೆ ಅಂತ ಕೆಲವ್ರಿಗೆ ಮೊದಲೇದು ಇಷ್ಟ, ಕೆಲವ್ರಿಗೆ ಎರಡನೇದು ಇಷ್ಟ ಆಗೈತಿ. ಹಂಗಾಗಿ ನಿಮಗೆ 3 ಥರದ ವಿಭಿನ್ನ ಎಕ್ಸ್ಪೀರಿಯನ್ಸ್ ಸಿಗ್ತತಿ. ಸೊ ನೀವು ಥಿಯೇಟ್ರಿಗೆ ಬರ್ಬೇಕು ಕಷ್ಟ. ಡೈರೆಕ್ಟ್ರು ಭಾಳ ಚಲೋ ಕೆಲಸ ಮಾಡ್ಯಾರ. ಹಂಗಾಗಿ ಎಲ್ಲ ಒಂದು ಸಣ್ಣ ಪಾತ್ರನೂ ಕೂಡ ಅಚ್ಚುಕಟ್ಟಾಗಿ ಅವ್ರು ಕಾರ್ಯನಿರ್ವಹಿಸ್ಯಾರ. ನೀವು ಬಂದು ನೋಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಈ ಥರದ ಹೆಚ್ಚು ಮೂವಿಗಳು ಮಾಡೋಕ್ಕೆ ಭಾಳ ಖುಷಿ ಆಗುತ್ತೆ. ಕರ್ನಾಟಕ ಈ ಥರದ್ದು ಒಂದು ಸಿನಿಮಾ ಬರಬೇಕಾಯಿತು, ಬಂದಿದೆ. ಆಮೇಲೆ OTTಯಲ್ಲಿ ಬಂದಮೇಲೆ ಹೇಳ್ಬಿಟ್ಟಿದ್ದು ನಾವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ವಿ ಆ ಥರ ಅಂತಂದು. ಈಗ ಅದೊಂದು ಕಾಮನ್ ಆಗ್ಬಿಟ್ಟಿದೆ, ಅಯ್ಯೋ ನಾವು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು, ಈಗ ದುಡ್ಡು ಕೊಡ್ತೀವಿ ಅಂತಂದು. ಸೊ ಬಂದಾಗ ನಾವು ಅದನ್ನು ಎನ್ಕರೇಜ್ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. Thank you so much. Thank you.